ನಮಸ್ಕಾರ ರೀ ಎಲ್ಲರಿಗೂ ಸಾಲ್ಯಾ ಹೋಮ್ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾಗರ ಪಂಚಮಿಯಲ್ಲಿ ವಿಶೇಷವಾಗಿ ಮಾಡುವಂತಹ ಜೋಳದ ಅರಳು. ಇದನ್ನು ಮನೆಯಲ್ಲಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲಷ್ಟು ಜೋಳವನ್ನು ತೊಗೊಂಡಿನಿ. ಅರಳು ಮಾಡಲಿಕ್ಕೆ ಅಂತಲೇ ಈ ಜೋಳವು ಸಿಗ್ತವೆ, ಅಂಗಡಿಗಳಲ್ಲೂ ಸಹ ಇದು ಸುಲಭವಾಗಿ ಸಿಗುತ್ತವೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿನಿ. ಈಗ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನೀರನ್ನು ಕುದಿಯೋಕೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೀರು ಕುದಿ ಬರುವಾಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀರು ಕುದೀತಾ ಇದೆ ಅಂತ. ಈಗ ಇದಕ್ಕೆ ಅರಳಿನ ಜೋಳವನ್ನು ಹಾಕ್ಕೊಳ್ಳೋಣ. ನಮ್ಮ ಕಡೆ ಇದಕ್ಕೆ ಅರಳನ್ನು ಒಕ್ಕರಿಸೋದು ವಿಧಾನ ಅಂತ ಕರೆಯುತ್ತಾರೆ. ಈಗ ಇದಕ್ಕೆ 1 ರಿಂದ 2 ನಿಮಿಷ ಕುದಿಯಲು ನೀರಲ್ಲಿ ಬಿಟ್ಬಿಡಬೇಕು. ಜೋಳದ ಕಾಳು ಮೇಲೆ ಬರುವವರೆಗೆ ಇದನ್ನು ಕುದಿಸ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಜೋಳದ ಕಾಳು ಮೇಲೆ ಬಂದಿದೆ ಅಂತ. ಗ್ಯಾಸ್ನ ಫ್ಲೇಮನ್ನು ಬಂದ್ ಮಾಡಿಬಿಟ್ಟು ಈಗ ಇದನ್ನು ಒಂದು ಸಾಣಿಗೆಯಲ್ಲಿ ಇದನ್ನು ಸೋಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದರ ನೀರು ಸಹ ಎಲ್ಲ ಬೇರೆ ಮಾಡ್ಕೊಂಡಾಗಿದೆ ಅಂತ. ಈಗ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಡೋಣ. ನೆಲದ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಹಾಸ್ಕೊಳ್ಳೋಣ, ಬಿಳಿಯಾದ ಬಟ್ಟೆಯನ್ನು ಹಾಸ್ಕೊಳ್ಳೋಣ. ಈಗ ಇದರ ಮೇಲೆ ಬಸದಿಟ್ಕೊಂಡಂತಹ ಜೋಳವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಜೋಳವನ್ನು ನೆರಳಿನಲ್ಲಿ ಇದನ್ನು ಒಣಗಿಸ್ಕೋಬೇಕು. ಬಿಸಿಲಿನಲ್ಲಿ ಇದನ್ನು ಒಣಗಿಸೋಕೆ ಹೋಗಬಾರ್ದು. ಫ್ಯಾನು ಸಹ ಇದಕ್ಕೆ ಹಚ್ಚಬಾರದು. ರಾತ್ರಿ ಇಡೀ ಇದನ್ನು ನಾವು ಒಣಗಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ರಾತ್ರಿ ಇದನ್ನು ಒಣಗಿಸೋಕೆ ಬಿಟ್ಬಿಟ್ಟಿದ್ದೆ. ಜೋಳವು ಒಣಗಿದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಜೋಳವು ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಈಗ ಇದನ್ನು ಹುರ್ಕೋಬೇಕು. ಈ ಜೋಳವನ್ನು ಹುರಿಲಿಕ್ಕೆ ದಪ್ಪ ತಳದ ಪಾತ್ರೆಯನ್ನು ಉಪಯೋಗಿಸಬೇಕು. ಸ್ವಲ್ಪನೇ ಅರಳಿನ ಜೋಳವನ್ನು ಹಾಕಿಬಿಟ್ಟು ಇದನ್ನು ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸು, ಹೊರಗಡೆ ಸಿಡಿಬಾರ್ದು ಅಂದರೆ ಈ ರೀತಿ ಒಂದು ಕಾಟನ್ ಬಟ್ಟೆಯನ್ನು ಮೇಲ್ಗಡೆ ಹಾಕಿ ಅರಳನ್ನು ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅರಳು ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಅಂತ. ಈ ರೀತಿ ಮೇಲ್ಗಡೆಯಿಂದ ಒಂದು ಕಾಟನ್ ಬಟ್ಟೆಯನ್ನು ಹಾಕಿಬಿಟ್ಟು ಕೈ ಬಿಡ್ದಂಗೆ ಇದನ್ನು ಕೈ ಆಡಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅರಳು ಎಷ್ಟು ಚೆನ್ನಾಗಿ ಸಿಡಿಲಾಕುಂತಾವ ಅಂತ. ಎಲ್ಲ ಅರಳಿನ ಜೋಳವು ಹುರ್ಕೊಂಡಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅರಳು ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.